ಎಲ್ಲ ದೇಶದಲ್ಲೂ ಕೂಡ ಒಂದೊಂದು ಸೀಕ್ರೆಟ್ ಏಜೆನ್ಸೀಸ್ಗಳಿರುತ್ತೆ. ಅಮೇರಿಕಾದಲ್ಲಿರೋ CIA ಇರ್ಬೋದು, ಇಂಗ್ಲೆಂಡಿನ MI5 ಇರ್ಬೋದು, ಅಥವಾ ರಷ್ಯಾದ KGB ಇರ್ಬೋದು, ಅಥವಾ ನಮ್ಮ ಭಾರತದ ರಾ ಇರ್ಬೋದು, ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್. ಈ ಸೀಕ್ರೆಟ್ ಏಜೆನ್ಸಿಯ ಕೆಲಸ ಇದೆಯಲ್ವ, ತುಂಬ ಡೇರಿಂಗ್ ಕೆಲಸ ಮತ್ತು ಅದರದೇ ಆದ ಎಷ್ಟೊಂದು ಚಾಲೆಂಜಸ್ಗಳಿರುತ್ತೆ. ಫಾರ್ ಎಕ್ಸಾಂಪಲ್, ನೀವೇನಾದರೂ ಅಂಡರ್ ಕವರ್ ಏಜೆಂಟಾಗಿ ಇನ್ನೊಂದು ದೇಶಕ್ಕೆ ಹೋಗಿ ಅಲ್ಲಿ ಸಿಕ್ಕಾಕೊಂಡ್ರೆ ನಿಮ್ಮ ದೇಶದವರು ನಿಮ್ಮನ್ನು ಕೈ ಬಿಟ್ಬಿಡ್ತಾರೆ, ನಿಮ್ಮನ್ನ ವಾಪಸ್ ಕರ್ಕೊಂಬರೋದೇ ಇಲ್ಲ. ಹಾಗಾಗಿ ಒಂದು ಕೆಲಸ ಸಿಕ್ಕಾಪಟ್ಟೆ ಚಾಲೆಂಜಿಂಗು, ಮತ್ತು ಒಂದು ಕೆಲಸ ಮಾಡೋದಕ್ಕೆ ನೀವು ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿರಬೇಕು. ನಮ್ಮ ಭಾರತದಲ್ಲೂ ಕೂಡ ಸುಮಾರು ಜನ ಸ್ಪೈಗಳು ನಮ್ಮ ಭಾರತಕ್ಕೆ ಸಹಾಯನ ಮಾಡಿದ್ದಾರೆ. ಬಟ್ ಅದರಲ್ಲಿ ಒಬ್ಬರು ಇಂಪಾರ್ಟೆಂಟ್ ಸ್ಪೈ ಇದ್ದಾರೆ. ಇವರು ಸುಮಾರು ಜನಕ್ಕೆ ಗೊತ್ತೇ ಇಲ್ಲ, ಯಾಕಂತಂದರೆ ಈ ವಾಸ್ ಎ ಸ್ಪೈ ಅಲ್ವಾ. ಬಟ್ ಈ ವಾಸ್ ಎ ಲೆಜೆಂಡ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವ್ರಿಗೆ 23 ವಯಸ್ಸು ಇರಬೇಕಾದ್ರೇ ಪಾಕಿಸ್ತಾನ್ಗೆ ಅಂಡರ್ ಕವರ್ ಏಜೆಂಟಾಗಿ ಹೋಗ್ಬಿಟ್ಟು ಎಷ್ಟೊಂದು ಸೆನ್ಸಿಟಿವ್ ಇನ್ಫಾರ್ಮೇಷನ್ ನಮ್ಮ ಭಾರತಕ್ಕೆ ಕಳಿಸಿದ್ದಾರೆ. ಜಸ್ಟ್ ನೀವೇ ಇಮ್ಯಾಜಿನ್ ಮಾಡಿ, ಬರೀ 23 ವಯಸ್ಸಿಗೆ, ಅಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟೊಂದು ಹೈ ಪ್ರೆಷರ್ ಸಿಚುಯೇಷನ್ಸ್ಗಳನ್ನ ಹ್ಯಾಂಡಲ್ ಮಾಡಿಕೊಂಡು ಫ್ಯಾಮಿಲಿಯಿಂದ ದೂರ ಎತ್ಕೊಂಡು, ಇಟ್ ವಾಸ್ ನಾಟ್ ಎನ್ ಈಸಿ ಟಾಸ್ಕ್. ಹಾಗಾಗಿ ಈ ವಾಸ್ ಎ ಲೆಜೆಂಡ್ ಅಂತಲೇ ಹೇಳ್ಬೋದು ಈ ಒಂದು ಫೀಲ್ಡಲ್ಲಿ. ಇವರು ಕೊಟ್ಟ ಇನ್ಫಾರ್ಮೇಷನಿಂದ ನಮ್ಮ ಭಾರತಕ್ಕೆ ಸುಮಾರು ಸಹಾಯ ಆಗಿದೆ, ಎಷ್ಟೊಂದು ಜೀವಗಳು ಉಳಿದಿದೆ. ನಾನು ಮಾತಾಡ್ತಿರೋದು 1960-70 ಟೈಮಲ್ಲಿ. ಆ ಒಂದು ಟೈಮಲ್ಲಿ ನಾವು ಪಾಕಿಸ್ತಾನ ಟ್ಯಾಕಲ್ ಮಾಡಿದ್ದೀವಿ ಅಂತಂದರೆ ಇವರು ಕೊಟ್ಟ ಇನ್ಫಾರ್ಮೇಷನ್ಗಳಿಂದ ಅಂತ ನಾನು ಆರಾಮಾಗಿ ಹೇಳ್ಬೋದು. ಸೊ ಗೈಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಭಾರತದ ನಿಜವಾದ ಹೀರೋ ರವೀಂದ್ರ ಕೌಶಿಕ್, ದ ಬ್ಲ್ಯಾಕ್ ಟೈಗರ್ ಆಫ್ ಇಂಡಿಯಾ ಅಂತಲೂ ಕೂಡ ಕರೀತಾರೆ ಇವ್ರನ್ನ. ಇವರ ಸ್ಟೋರಿನ ನಿಮಗೆ ಫುಲ್ಲು ಡೀಟೇಲಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ತಡ ಮಾಡಿದಿರೋ ವಿಡಿಯೋನ ಶುರು ಮಾಡೋಣ ಗೈಸ್. ರವೀಂದ್ರ ಕೌಶಿಕ್ ಅವರು ಏಪ್ರಿಲ್ 11, 1952 ಶ್ರೀ ಗಂಗಾನಗರ್ ರಾಜಸ್ಥಾನಲ್ಲಿ ಹುಡ್ತಾರೆ. ಇವರ ಅಪ್ಪ ಅಮ್ಮಂಗೆ ಟೋಟಲಾಗಿ 4 ಜನ ಮಕ್ಕಳಿರ್ತಾರೆ. ಇವರು 2ನೇವರಾಗಿರ್ತಾರೆ. ಆ್ಯಂಡ್ ಇವರ ತಂದೆ JM ಕೌಶಿಕ್ ಅವರು ಇಂಡಿಯನ್ ಏರ್ಫೋರ್ಸಲ್ಲಿ ಕೆಲಸನ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ರವೀಂದ್ರ ಕೌಶಿಕ್ ಅವ್ರಿಗೆ ಚಿಕ್ಕ ವಯಸ್ಸಿಂದನೂ ಕೂಡ ದೇಶಭಕ್ತಿ ತುಂಬ ಜಾಸ್ತಿ ಇರುತ್ತೆ. ರವೀಂದ್ರ ಕೌಶಿಕ್ ಅವ್ರಿಗೆ ಆ್ಯಕ್ಟಿಂಗಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇರುತ್ತೆ. ಪ್ರಾಪರ್ ರಂಗಭೂಮಿ ಕಲಾವಿದ ಅಂತಲೇ ಹೇಳ್ಬೋದು. ಸೊ ಇವರು ಕಾಲೇಜಲ್ಲಿ ಇರಬೇಕಾದ್ರೆ ಎಷ್ಟೊಂದು ನಾಟಕಗಳನ್ನ ಕೂಡ ಮಾಡಿದ್ದಾರೆ. ಆ್ಯಂಡ್ ರವೀಂದ್ರ ಕೌಶಿಕ್ ಅವರು ನೋಡೋಕ್ಕೆ ತುಂಬ ಸ್ಮಾರ್ಟ್ ಆಗಿದ್ದ ಕಾರಣ ಇವರಿಗೆ ಸುಮಾರು ಪಾತ್ರಗಳು ಆರಾಮಾಗಿ ಸಿಗ್ತಾ ಇತ್ತು. ಆ್ಯಂಡ್ ಅವರ ತಂದೆ ಆರ್ಮಿಯಲ್ಲಿ ಇದ್ದಿದ್ದ ಕಾರಣ ಇವರು ಜಾಸ್ತಿ ಸೈನಿಕನ ಪಾತ್ರನೇ ಮಾಡ್ತಾ ಇದ್ರು. ಬಟ್ 1973 ರವೀಂದ್ರ ಕೌಶಿಕ್ ಅವರು ಅವರ ಕಾಲೇಜಿಂದ ಲಕ್ನೋಗೆ ಹೋಗಿರ್ತಾರೆ ಒಂದು ನಾಟಕನ ಮಾಡೋದಕ್ಕೆ. ಅಲ್ಲಿ ಒಂದು ಸೈನಿಕನ ಕ್ಯಾರೆಕ್ಟರ್ ಮಾಡಿರ್ತಾರೆ. ಆ ಒಂದು ಸೈನಿಕನ ಕ್ಯಾರೆಕ್ಟ್ರಿಂದ ರವೀಂದ್ರ ಕೌಶಿಕ್ ಅವರ ಜೀವನದಲ್ಲಿ ಇನ್ನೂ ಒಂದು ಹೊಸ ಅಧ್ಯಾಯ ಶುರುವಾಗುತ್ತೆ. ಅವತ್ತು ಲಕ್ನೋವಲ್ಲಿ ರವೀಂದ್ರ ಕೌಶಿಕ್ ಅವರ ನಾಟಕನ ಒಬ್ಬರು ರಾ ಆಫೀಸರ್ ನೋಡ್ಬಿಟ್ಟು ಬೆಚ್ಚಿ ಬೀಳ್ತಾರೆ. ಆ್ಯಂಡ್ ಆ ಒಂದು ರಾ ಆಫೀಸರ್ ಹೋಗ್ಬಿಟ್ಟು ರವೀಂದ್ರ ಕೌಶಿಕ್ ಅವ್ರ ಹತ್ರ, ನೀನು ಹೆಂಗೆ ಇಷ್ಟು ಫೀಲಲ್ಲಿ ಮಾಡ್ತೀಯ, ನೀನು ಮಾಡೋದು ಏನಪ್ಪ ಎಷ್ಟು ನಿಜವಾಗ್ಲೂ ಅನಿಸುತ್ತೆ ಅಂತಂದರೆ ನಿಂಗೆ ಅಷ್ಟೊಂದು ದೇಶಭಕ್ತಿ ಇದೆ ಅಂತ ಕೇಳಿದಾಗ ರವೀಂದ್ರ ಕೌಶಿಕ್ ಅವರು ವಿತೌಟ್ ಎನಿ ಹೆಸಿಟೇಷನ್ ಹೌದು ಅಂತ ಹೇಳ್ತಾರೆ. ಆಗ ಒಂದು ರಾ ಆಫೀಸರು ರವೀಂದ್ರ ಕೌಶಿಕ್ ಅವ್ರಿಗೆ, ನೀನು ಡೆಲ್ಲಿಗೆ ಬಾ, ನೀನು ಡೆಲ್ಲಿಗೆ ಬಂದರೆ ನಿಮಗೊಂದು ಗೌರ್ಮೆಂಟ್ ಜಾಬ್ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಆ್ಯಂಡ್ ರವೀಂದ್ರ ಕೌಶಿಕ್ ಅವರು ಡೆಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಇದು ನಾರ್ಮಲ್ ಗೌರ್ಮೆಂಟ್ ಜಾಬ್ ಅಲ್ಲ, ಇದು ಬೇರೆಯೇ ಗೌರ್ಮೆಂಟ್ ಜಾಬ್ ಅಂತ ಅಂದ್ಬಿಟ್ಟು. ಯಾಕಂತಂದರೆ ರಾ ಆಫೀಸರ್ಸ್ಗಳು ಎಲ್ಲಂದ್ರಲ್ಲಿ ಹೋಗ್ಬಿಟ್ಟು ನೀನು ರಾಗೆ ಜಾಯ್ನ್ ಆಗ್ತೀಯಾ ಅಥವಾ ಈ ರೀತಿ ಸೀಕ್ರೆಟ್ ಏಜೆನ್ಸಿಗೆ ಜಾಯ್ನ್ ಆಗ್ತಾ ಅಂತೆಲ್ಲ ಎಲ್ಲಂದ್ರಲ್ಲಿ ಹೋಗ್ಬಿಟ್ಟು ಕೇಳೋಕ್ಕಾಗೋದಿಲ್ವಲ್ಲ. ಹಾಗಾಗಿ ಈ ರೀತಿ ಸೆಟಪ್ನ ಮಾಡಿರ್ತಾರೆ. ಫಸ್ಟ್ ಅವ್ರನ್ನ ಡೆಲ್ಲಿಗೆ ಕರೆಸ್ಕೊಂಡ್ಬಿಟ್ಟು ಅಲ್ಲಿ ಅವರ ಒಂದು ಜಾಬ್ನ ಕ್ಲೀನಾಗಿ ಎಕ್ಸ್ಪ್ಲೇನ್ನ ಮಾಡ್ತಾರೆ. ರವೀಂದ್ರ ಕೌಶಿಕ್ ಅವ್ರಿಗೆ ರಾ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಬಟ್ ಅವ್ರಿಗೊಂದು ಜಸ್ಟ್ ಐಡಿಯಾ ಇರುತ್ತೆ ಅಷ್ಟೇನೆ, ಏನಪ್ಪ ಅಂಡರ್ ಕವರ್ ಏಜೆಂಟ್ಸ್ಗಳು ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಈ ರೀತಿ ಸೀಕ್ರೆಟ್ ಇನ್ಫಾರ್ಮೇಷನ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಬಟ್ ನಮ್ಮ ಭಾರತದಲ್ಲಿ ರಾ ಅವರೇನೆ ಈ ರೀತಿ ಸೀಕ್ರೆಟ್ ಏಜೆಂಟ್ಸ್ಗಳನ್ನ ಕಳಿಸೋದು ಅಂತ ಅಂದ್ಬಿಟ್ಟು ರವೀಂದ್ರ ಕೌಶಿಕ್ ಅವರಿಗೆ ಏನಪ್ಪ ಐಡಿಯಾನೇ ಇರೋದಿಲ್ಲ. ಆಗ ರಾ ಅವರು ರವೀಂದ್ರ ಕೌಶಿಕ್ ಅವ್ರಿಗೆ ಪ್ರಪೋಸಲ್ನ ಇಡ್ತಾರೆ, ನೀನು ರಾಗೆ ಜಾಯ್ನ್ ಆಗ್ತೀಯ ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ಒಂದು ಕೆಲಸ ಎಷ್ಟು ಕಷ್ಟ ಇರುತ್ತೆ, ಒಂದು ಸ್ಪೈನ ಜೀವನ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿರುತ್ತೆ ಅಂತೇಳಿ ಹೇಳಿದಾಗ ರವೀಂದ್ರ ಕೌಶಿಕ್ ಅವರು ವಿತೌಟ್ ಎನಿ ಹೆಸಿಟೇಷನ್ ನಾನೀಗೊಂದು ಕೆಲಸನ ಮಾಡ್ತೀನಿ ಅಂತ ಹೇಳ್ತಾರೆ. ನೀವು ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಟ್ ಮಾಡ್ಕೊಬೇಕು, ಏನಂತ ಅಂದರೆ ರವೀಂದ್ರ ಕೌಶಿಕ್ ಅವ್ರಿಗೆ ಈಗ ಎಷ್ಟಪ್ಪ ಏಜ್ ಆಗಿರುತ್ತೆ ಅಂತಂದರೆ ಬರೀ 22 ಆಗಿರುತ್ತೆ. ಅಷ್ಟು ಚಿಕ್ಕ ವಯಸ್ಸಲ್ಲಿ ಅವರ ಒಂದು ದೇಶಭಕ್ತಿ ನೋಡಿ, ಅವರ ಒಂದು ಕಮಿಟ್ಮೆಂಟ್ ನೋಡಿ, ಅವರ ಒಂದು ಮೆಂಟಾಲಿಟಿ ನೋಡಿ ಯಾವ ಒಂದು ಲೆವೆಲ್ಗೆ ಮೆಚ್ಯೂರ್ ಆಗಿದೆ ಅಂತ ಅಂದ್ಬಿಟ್ಟು. ರವೀಂದ್ರ ಕೌಶಿಕ್ ಅವ್ರಿಗೂ ಕೂಡ ಈ ಒಂದು ಜಾಬ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಅಷ್ಟು ಈಸಿ ಆಗಿರೋದಿಲ್ಲ. ಯಾಕಂತಂದರೆ ನೀವು ಒಬ್ಬ ಸ್ಪೈ ಆಗಿ ಅಥವಾ ಅಂಡರ್ ಕವರ್ ಏಜೆಂಟಾಗಿ ನೀವು ಬೇರೆ ದೇಶಕ್ಕೆ ಹೋಗ್ತೀರಾ ಅಂತಂದರೆ, ಅಥವಾ ನೀವು ಈ ಒಂದು ಸೀಕ್ರೆಟ್ ಏಜೆನ್ಸೀಸ್ಗಳಲ್ಲಿ ಕೆಲಸ ಮಾಡ್ತೀರಾ ಅಂತಂದರೆ ನಿಮ್ಮ ಫ್ಯಾಮಿಲಿಗೆ ಇದ್ರ ಬಗ್ಗೆ ಏನೂ ಕೂಡ ಹೇಳೋಗಿರಲ್ಲ. ಆ್ಯಂಡ್ ಮೊದಲೇನೇ ರವೀಂದ್ರ ಕೌಶಿಕ್ ಅವರು ಒಬ್ಬ ಪ್ರಾಪರ್ ಫ್ಯಾಮಿಲಿ ಮ್ಯಾನ್ ಆಗಿರ್ತಾರೆ. 4 ಜನ ಸಿಬ್ಲಿಂಗ್ಸ್ ಇರ್ತಾರೆ. ಮನೆ ತುಂಬ ಏನಪ್ಪ ಜನಗಳನ್ನ ನೋಡ್ಬಿಟ್ಟು ಇಷ್ಟು ಐಸೋಲೇಟ್ ಜಾಬ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿರಬೇಕು. ಬಟ್ ರವೀಂದ್ರ ಕೌಶಿಕ್ ಅವರು ಅವನ ಚಾಲೆಂಜ್ ಎಕ್ಸೆಪ್ಟ್ನ ಮಾಡ್ಕೊಳ್ತಾರೆ ಆ್ಯಂಡ್ ಸ್ಪೈ ಆಗೋದಕ್ಕೆ ಒಪ್ಕೊಳ್ತಾರೆ. ಆ್ಯಂಡ್ ರವೀಂದ್ರ ಕೌಶಿಕ್ ಅವರು BCom ಮುಗಿಸಿದ್ಮೇಲೆ ರಾಗ್ ಹೋಗ್ಬಿಟ್ಟು ಫುಲ್ ಅಪಾಯಿಂಟ್ ಆಗ್ತಾರೆ. ಆ್ಯಂಡ್ ಅಲ್ಲಿಂದ ಟೋಟಲಾಗಿ 2 ವರ್ಷ ಅವರಿಗೆ ಟ್ರೈನಿಂಗ್ನ ಕೊಡ್ತಾರೆ. ರಾ ಅವರು ರವೀಂದ್ರ ಕೌಶಿಕ್ ಅವ್ರನ್ನ ಒಂದು ಸ್ಪೆಷಲ್ ಟಾಸ್ಕಿಗೆ ರೆಡಿನ ಮಾಡ್ತಾ ಇರ್ತಾರೆ. ರವೀಂದ್ರ ಕೌಶಿಕ್ ಅವರು ಬೇಸಿಕಲಿ ಅಂಡರ್ ಕವರ್ ಏಜೆಂಟಾಗಿ ಪಾಕಿಸ್ತಾನ್ಗೆ ಹೋಗ್ಬಿಟ್ಟು ಅಲ್ಲಿನ ಒಂದು ಚೇಂಜಸ್ಗಳನ್ನಿರ್ಬೋದು, ಅಲ್ಲಿನ ಒಂದು ಸಡನ್ ಮೂವ್ಮೆಂಟ್ಸ್ಗಳನ್ನ ಇಂಡಿಯಾಗೆ ರಿಪೋರ್ಟ್ನ ಮಾಡಬೇಕಾಗಿರುತ್ತೆ. ಹಾಗಾಗಿ ರವೀಂದ್ರ ಕೌಶಿಕ್ ಅವರಿಗೆ ಇಂಟೆನ್ಸ್ ಟ್ರೈನಿಂಗ್ನ ಕೊಡ್ತಾ ಇರ್ತಾರೆ.
ನಿಮಗೆಲ್ಲ ಗೊತ್ತಿರೋ ಹಾಗೆ ಪಾಕಿಸ್ತಾನದಲ್ಲಿ ಸುಮಾರು ಕಡೆ ಪಂಜಾಬಿನ ಮಾತಾಡ್ತಾರೆ. ಆ್ಯಂಡ್ ರವೀಂದ್ರ ಕೌಶಿಕ್ ಅವರ ಊರು ಶ್ರೀ ಗಂಗಾನಗರ್ ಇರೋದು ಇಂಡಿಯಾ ಮತ್ತು ಪಾಕಿಸ್ತಾನ ಬಾರ್ಡ್ರಲ್ಲಿ. ಹಾಗಾಗಿ ರವೀಂದ್ರ ಕೌಶಿಕ್ ಅವ್ರಿಗೆ ಪಂಜಾಬಿ ಫುಲ್ಲು ಫ್ಲೂಯೆಂಟಾಗಿ ಬರ್ತಾ ಇರುತ್ತೆ, ಬಟ್ ಉರ್ದು ಬರ್ತಿರಲ್ಲ. ಸೊ ಆಗ ರವೀಂದ್ರ ಕೌಶಿಕ್ ಅವರು ಉರ್ದುನ ಕಲಿತಾರೆ, ಕುರಾನ್ನ ಕಲಿತಾರೆ, ನಮಾಜ್ನ ಹೇಗೆ ಮಾಡಬೇಕು ಅಂತ ಕಲಿತಾರೆ, ಉರ್ದುವಿನ ಎಷ್ಟೊಂದು ಫೇಮಸ್ ಲಿಟ್ರೇಚರ್ನ ಓದ್ತಾರೆ. ಆ್ಯಂಡ್ ಉರ್ದುವಿನ ಮತ್ತು ಪಾಕಿಸ್ತಾನಿನ ಒಂದು ಫೇಮಸ್ ಬುಕ್ಸ್ಗಳನ್ನ ಓದ್ಬಿಟ್ಟು ಅರ್ಥನ ಮಾಡ್ಕೊಳ್ತಾರೆ. ಒಬ್ಬ ನಾರ್ಮಲ್ ಪಾಕಿಸ್ತಾನಿ ಸಿಟಿಸನ್ ಹೆಂಗಿರಬೇಕೋ ಹಂಗಿರೋದಕ್ಕೆ ಪ್ರಾಕ್ಟೀಸ್ನ ಮಾಡ್ತಾ ಇರ್ತಾರೆ. ಬಟ್ ರಾ ಅವ್ರಿಗೆ ಇದ್ರ ಬಗ್ಗೆ ಸಮಾಧಾನ ಇರೋದಿಲ್ಲ, ಬರೀ ಓದೋದು ತಿಳ್ಕೊಳ್ಳೋದು ಆದರೆ ಅದು ಆಗೋದಿಲ್ಲ. ರವೀಂದ್ರ ಕೌಶಿಕ್ ಅವ್ರನ್ನ ಫೀಲ್ಡಲ್ಲಿ ಟೆಸ್ಟ್ನೇ ಮಾಡಬೇಕು ಅಂತ ರೆಡಿ ಮಾಡ್ತಾರೆ. ಯಾಕಂತಂದರೆ ಇಷ್ಟೊಂದು ಹೈ ಪ್ರೆಷರ್ ಆ್ಯಂಡ್ ಇಷ್ಟೊಂದು ಇಂಟೆನ್ಸ್ ಟಾಸ್ಕ್ಗೆ ಒಬ್ಬ ರೂಕಿನ ಹಂಗೇನೇ ಪಾಕಿಸ್ತಾನಿಗೆ ಸಡನ್ನಾಗಿ ಕಳ್ಸೋಕ್ಕಾಗಲ್ಲ ಫಸ್ಟ್ ಟೈಮು. ಹಾಗಾಗಿ ರವೀಂದ್ರ ಕೌಶಿಕ್ ಅವರು ಫೀಲ್ಡಲ್ಲಿ ಹೇಗೆ ಪ್ರೆಷರ್ನ ಹ್ಯಾಂಡಲ್ ಮಾಡ್ತಾರೆ ಅಂತ ನೋಡಬೇಕಾಗಿರುತ್ತೆ ರಾ ಅವರು. ಆಗ ರಾ ಅವ್ರು ಏನು ಮಾಡ್ತಾರೆ ಅಂತಂದರೆ, ಮೊದಲು ರವೀಂದ್ರ ಕೌಶಿಕ್ ಅವ್ರನ್ನ ಒಂದು 4-5 ದೇಶಕ್ಕೆ ಕಳಿಸ್ತಾರೆ ಒಬ್ಬ ಫೀಲ್ಡ್ ಆಪರೇಟಿವ್ ಆಗಿಬಿಟ್ಟು. ಅಲ್ಲಿ ಸರ್ಪ್ರೈಸಿಂಗ್ಲಿ ರವೀಂದ್ರ ಕೌಶಿಕ್ ಅವರು ರಾ ಅವರ ಒಂದು ಎಕ್ಸ್ಪೆಕ್ಟೇಷನ್ ಮೀರಿ ಕೆಲಸನ ಮಾಡ್ತಾರೆ. ರಾ ಅವ್ರಿಗೇನೆ ಫುಲ್ ಸರ್ಪ್ರೈಸ್ ಆಗಿಬಿಡುತ್ತೆ, ಏನು ಹೆಂಗೆ ಅಂತ ಅಂದ್ಬಿಟ್ಟು ರವೀಂದ್ರ ಕೌಶಿಕ್ ಅವರು ಈ ಒಂದು ಕೆಲಸಕ್ಕೆ ಹೇಳಿ ಮಾಡಿಸ್ದಂಗೆ ಇರ್ತಾರೆ. ಸೊ ಆಗ ರಾ ಅವರು ಡಿಸೈಡ್ ಮಾಡ್ತಾರೆ ಇದೇ ಕರೆಕ್ಟ್ ಟೈಮು ರವೀಂದ್ರ ಕೌಶಿಕ್ ಅವ್ರನ್ನ ಪಾಕಿಸ್ತಾನ್ಗೆ ಒಬ್ಬ ಅಂಡರ್ ಕವರ್ ಏಜೆಂಟಾಗಿ ಕಳಿಸ್ಬೇಕು ಅಂತ ಅಂದ್ಬಿಟ್ಟು. ಸೊ ಈಗ ರಾ ಅವರ ಒಂದು ಕೆಲಸ ಶುರುವಾಗುತ್ತೆ. ಏನಂತಂದರೆ ರವೀಂದ್ರ ಕೌಶಿಕ್ ಅವರ ಒಂದು ಐಡೆಂಟಿಟಿನ ಕಂಪ್ಲೀಟ್ಲಿ ಎರೇಸ್ನ ಮಾಡೋದು ನಮ್ಮ ಭಾರತದಲ್ಲಿ. ಆ್ಯಂಡ್ ರವೀಂದ್ರ ಕೌಶಿಕ್ ಅವರ ಒಂದು ಪಾಕಿಸ್ತಾನ ಐಡೆಂಟಿಟಿನ ರೆಡಿನ ಮಾಡೋದು. ಆ್ಯಂಡ್ ಆಗ ರವೀಂದ್ರ ಕೌಶಿಕ್ ಅವರು ಮುಸ್ಲಿಮ್ಸ್ಗೆ ಕನ್ವರ್ಟ್ ಆಗ್ತಾರೆ. ಆ್ಯಂಡ್ ರವೀಂದ್ರ ಕೌಶಿಕ್ ಅವರ ಹೊಸ ಐಡೆಂಟಿಟಿ ಅಂದರೆ ಪಾಕಿಸ್ತಾನಿನ ಒಂದು ಐಡೆಂಟಿಟಿ ರೆಡಿಯಾಗಿರುತ್ತೆ. ಆ್ಯಂಡ್ ಆವಾಗ ರವೀಂದ್ರ ಕೌಶಿಕ್ ಅವರ ಒಂದು ಹೆಸರು ರವೀಂದ್ರ ಕೌಶಿಕ್ ಆಗಿರೋದಿಲ್ಲ, ನಾಬಿ ಅಹಮದ್ ಶಕೀರ್ ಆಗಿ ಬದಲಾಗುತ್ತೆ. ಆ್ಯಂಡ್ ಈ ಒಂದು ಹೆಸರಲ್ಲಿ ರವೀಂದ್ರ ಕೌಶಿಕ್ ಅವರಿಗೆ ಪಾಕಿಸ್ತಾನದಲ್ಲಿ ಒಂದು ರೇಷನ್ ಕಾರ್ಡ್ ರೆಡಿಯಾಗಿರುತ್ತೆ, ಐಡೆಂಟಿಟಿ ಕಾರ್ಡ್ ರೆಡಿಯಾಗಿರುತ್ತೆ, ಆ್ಯಂಡ್ ಒಂದು ಮನೆ ಕೂಡ ಇರುತ್ತೆ. ಆ್ಯಂಡ್ ಸತತ 2 ವರ್ಷ ಟ್ರೈನಿಂಗ್ ಆದಮೇಲೆ 1975ರಲ್ಲಿ ರವೀಂದ್ರ ಕೌಶಿಕ್ ಅವರು ನಾಬಿ ಅಹಮದ್ ಶಕೀರ್ ಆಗಿ ಒಬ್ಬ ಅಂಡರ್ ಕವರ್ ಏಜೆಂಟ್ ಆಗಿಬಿಟ್ಟು ಪಾಕಿಸ್ತಾನ್ಗೆ ಕಾಲನ್ನ ಇಡ್ತಾರೆ ಗಾಯ್ಸ್. ಸೊ ಇಲ್ಲಿ ರಾ ಅವರು ಏನು ಪ್ಲ್ಯಾನ್ ಮಾಡ್ತಿರ್ತಾರೆ ಅಂತಂದರೆ, ರವೀಂದ್ರ ಕೌಶಿಕ್ ಅವ್ರನ್ನ ಸುಮಾರು ವರ್ಷ ಪಾಕಿಸ್ತಾನದಲ್ಲಿ ಅಂಡರ್ ಕವರ್ ಏಜೆಂಟಾಗಿ ಇರಿಸೋದಕ್ಕೆ ಪ್ಲ್ಯಾನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ರವೀಂದ್ರ ಕೌಶಿಕ್ ಅವರಿಗೆ ಏನೂ ಕೂಡ ಅರ್ಜೆನ್ಸಿ ಇರೋದಿಲ್ಲ. ಲೈಕ್ ಹೋಗಿದ ತಕ್ಷಣ ಇನ್ಫಾರ್ಮೇಷನ್ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಫಸ್ಟು ಅಲ್ಲಿ ಹೋಗ್ಬಿಟ್ಟು ಕನೆಕ್ಷನ್ಸ್ನ ಎಸ್ಟಾಬ್ಲಿಷ್ನ ಮಾಡ್ಕೊಳ್ಳೋಕ್ಕೆ ಟ್ರೈನ ಮಾಡ್ತಾರೆ, ಲೋಕಲಲ್ಲಿ ಫ್ರೆಂಡ್ಸ್ಗಳನ್ನ ಮಾಡ್ಕೊಳ್ಳೋದಕ್ಕೆ ಟ್ರೈನ ಮಾಡ್ತಾರೆ. ಆಮೇಲೆ ರವೀಂದ್ರ ಕೌಶಿಕ್ ಅವರು ಯೂನಿವರ್ಸಿಟಿ ಆಫ್ ಕರಾಚಿಯಲ್ಲಿ LLBಗೆ ಜಾಯ್ನ್ ಆಗ್ತಾರೆ. ಆ್ಯಂಡ್ ಆ ಒಂದು ಯೂನಿವರ್ಸಿಟಿಯಲ್ಲಿ ಸ್ವಲ್ಪ ಲೋಕಲ್ ಫ್ರೆಂಡ್ಸ್ಗಳನ್ನ ಮಾಡ್ಕೊಳ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಇಂಡಿಯಾಗೆ ಸೆಂಡ್ ಮಾಡೋದಷ್ಟು ಸೆನ್ಸಿಟಿವ್ ಇನ್ಫಾರ್ಮೇಷನ್ ಏನೂ ಕೂಡ ಸಿಗೋದಿಲ್ಲ. ಆಮೇಲೆ ಒಂದು ದಿನ ರವೀಂದ್ರ ಕೌಶಿಕ್ ಅವರು ನ್ಯೂಸ್ ಪೇಪರ್ನ ಓದ್ತಾ ಇರ್ತಾರೆ. ಆ ಒಂದು ನ್ಯೂಸ್ ಪೇಪರಲ್ಲಿ ಒಂದು ಜಾಬ್ ಪೋಸ್ಟಿಂಗ್ ಇರುತ್ತೆ. ಯಾವುದಪ್ಪ ಒಂದು ಜಾಬ್ ಅಂತ ಅಂದರೆ ಪಾಕಿಸ್ತಾನ್ ಮಿಲಿಟ್ರಿಯಲ್ಲಿ. ಆಗ ರವೀಂದ್ರ ಕೌಶಿಕ್ AKA ನಾಬಿ ಅಹಮದ್ ಶಕೀರ್ ಅವರು ಪಾಕಿಸ್ತಾನ ಆರ್ಮಿನ ಜಾಯ್ನ್ ಆಗಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾರೆ. ಪಾಕಿಸ್ತಾನದಲ್ಲಿ ಸೀನಿಯರ್ ರಾ ಏಜೆಂಟ್ಸ್ಗಳು ಈ ಒಂದು ಕೆಲಸಕ್ಕೆ ಅಪ್ಲೈ ಮಾಡಬೇಡ ಅಂತ ಹೇಳ್ತಾರೆ. ಯಾಕಂತಂದರೆ ಮೊದಲೇ ಇದ್ದಿದ್ದು ಫೇಕ್ ಐಡಿ, ಇನ್ ಕೇಸ್ ಮಿಲಿಟರಿ ವೆರಿಫಿಕೇಷನ್ ಸಿಕ್ಕಾಕೊಂಡೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಪ್ಲೈ ಮಾಡಬೇಡ ಅಂತ ಹೇಳ್ತಾರೆ. ಬಟ್ ರವೀಂದ್ರ ಕೌಶಿಕ್ ಅವರು ಯಾರ ಮಾತು ಕೇಳಿದ್ರೆ ಅಪ್ಲೈನ ಮಾಡ್ತಾರೆ. ಸರ್ಪ್ರೈಸಿಂಗ್ಲಿ ದೇವ್ರದಿಂದ ಫಿಸಿಕಲ್ ಟೆಸ್ಟ್ ಆದಮೇಲೆ ಪಾಕಿಸ್ತಾನಿನ ಒಂದು ಆರ್ಮಿಗೆ ರವೀಂದ್ರ ಕೌಶಿಕ್ ಅವರು AKA ನಾಬಿ ಅಹಮದ್ ಶಕೀರ್ ಅವರು ಸೆಲೆಕ್ಟ್ ಆಗ್ತಾರೆ. ಇಟ್ ವಾಸ್ ಎ ಹ್ಯೂಜ್ ನ್ಯೂಸ್ ಅಂತ ಹೇಳ್ಬೋದು ನಮ್ಮ ಭಾರತಕ್ಕೆ ಮತ್ತು ರಾಗೆ. ಯಾಕಂತ ಅಂದರೆ ರವೀಂದ್ರ ಕೌಶಿಕ್ ಅವರ ಒಂದು ಕೆಲಸ ಇದ್ದಿದ್ದೇನೆ ಪಾಕಿಸ್ತಾನಿನ ಡಿಫೆನ್ಸ್ ಇನ್ಫಾರ್ಮೇಷನ್ ಇರ್ಬೋದು, ಮಿಲಿಟರಿ ಸ್ಟ್ರಾಟಜೀಸ್ಗಳಿರ್ಬೋದು, ಅಥವಾ ಪಾಕಿಸ್ತಾನಿನ ಒಂದು ನ್ಯೂಕ್ಲಿಯರ್ ಪ್ರೋಗ್ರಾಮಿನ ಒಂದು ಇನ್ಫಾರ್ಮೇಷನ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಇಂಡಿಯಾಗೆ ಕಳಿಸ್ಬೇಕಾಗಿರುತ್ತೆ. ಸೊ ಆ ಒಂದು ಇನ್ಫಾರ್ಮೇಷನ್ನು ಪಾಕಿಸ್ತಾನಿನ ಆರ್ಮಿಯಲ್ಲಿ ಬಿಟ್ಟು ಬೇರೆ ಎಲ್ಲಿ ಸಿಗುತ್ತೆ ಹೇಳಿ. ಸೊ ಹಾಗಾಗಿ ಇಟ್ ವಾಸ್ ಎ ಬಿಗ್ ವಿನ್ ಅಂತಲೇ ಹೇಳ್ಬೋದಿತ್ತು ನಮ್ಮ ಇಂಡಿಯಾಗೆ ಮತ್ತು ರಾ ಅವ್ರಿಗೆ. ರವೀಂದ್ರ ಕೌಶಿಕ್ ಅವರು ಪಾಕಿಸ್ತಾನಿನ ಒಂದು ಆರ್ಮಿಗೆ ಸೆಲೆಕ್ಟ್ ಆಗಿದ್ದು. ಸೊ ರವೀಂದ್ರ ಕೌಶಿಕ್ ಅವರು ಪಾಕಿಸ್ತಾನಿನ ಆರ್ಮಿಗೆ ಸೆಲೆಕ್ಟ್ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ಏನೂ ಕೂಡ ಅರ್ಜೆಂಟಾಗಿ ಮಾಡೋದಿಲ್ಲ. ಆರ್ಮಿಯಲ್ಲಿ ಸ್ವಲ್ಪ ಜನ ಫ್ರೆಂಡ್ಸ್ಗಳನ್ನ ಮಾಡ್ಕೊಳ್ತಾರೆ, ಅವರ ಒಂದು ಟ್ರಸ್ಟ್ನ ಗೇನ್ನ ಮಾಡ್ತಾರೆ, ಅಲ್ಲಿನ ಒಂದು ಕಮಾಂಡರ್ಸ್ಗಳ ಒಂದು ಟ್ರಸ್ಟ್ನ ಗೇನ್ನ ಮಾಡ್ತಾರೆ. ಆ್ಯಂಡ್ ಹಂಗೇನೇ ಚಿಕ್ಕ ಚಿಕ್ಕ ಇನ್ಫಾರ್ಮೇಷನ್ಸ್ಗಳನ್ನ ಇಂಡಿಯಾಗೆ ಪಾಸ್ನ ಮಾಡ್ತಾ ಇರ್ತಾರೆ. ರವೀಂದ್ರ ಕೌಶಿಕ್ ಅವರು ಎಷ್ಟು ಇಂಟೆಲಿಜೆಂಟ್ ಆಗಿರ್ತಾರೆ ಅಂತಂದರೆ ಒಂದೊಂದೇ ಸ್ಟೆಪ್ ಮೇಲೆ ಎತ್ಕೊತ ಒಬ್ಬ ನಾರ್ಮಲ್ ಸೋಲ್ಜರ್ ಆಗಿದ್ದವರು ಪಾಕಿಸ್ತಾನಿನ ಆರ್ಮಿಯಲ್ಲಿ ಮೇಜರಾಗಿ ಪ್ರಮೋಟ್ ಆಗ್ತಾರೆ. ಬರೀ 25 ವಯಸ್ಸಲ್ಲೇ ಪಾಕಿಸ್ತಾನಿನ ಒಂದು ಮಿಲಿಟ್ರಿನ ಕ್ಲೀನಾಗಿ ಇನ್ಫಲ್ಟ್ರೇಟ್ ಮಾಡಿರ್ತಾರೆ. ಒಬ್ಬ ನಾರ್ಮಲ್ ಸೋಲ್ಜರ್ಗೆ ಸಿಗೋ ಇನ್ಫಾರ್ಮೇಷನ್ಗೂ ಮೇಜರ್ಗೆ ಸಿಗೋ ಇನ್ಫಾರ್ಮೇಷನ್ಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಸೊ ರವೀಂದ್ರ ಕೌಶಿಕ್ ಅವರು ಮೇಜರ್ ಆಗಿದ್ದ ಕಾರಣ ಅವ್ರಿಗೆ ಎಷ್ಟೊಂದು ಪ್ಲ್ಯಾನ್ಸ್ಗಳಿರ್ಬೋದು, ಮೂವ್ಮೆಂಟ್ಸ್ಗಳು ಗೊತ್ತಾಗ್ತಾ ಇರುತ್ತೆ. ಸೊ ಆ ಒಂದು ಇನ್ಫಾರ್ಮೇಷನ್ಸ್ನೆಲ್ಲ ಕೂಡ ಇಂಡಿಯಾಗೆ ಕಳಿಸ್ತಾ ಇದ್ರು. ಆ್ಯಂಡ್ ರವೀಂದ್ರ ಕೌಶಿಕ್ ಅವ್ರನ್ನ ಒಂದು ಸ್ಪೆಸಿಫಿಕ್ ಕೆಲಸಕ್ಕೆ ಕಳಿಸಿದ್ರು ಪಾಕಿಸ್ತಾನ್ಗೆ. ಏನಪ್ಪ ಒಂದು ಕೆಲಸ ಅಂತಂದರೆ, ಪಾಕಿಸ್ತಾನದಲ್ಲಿ ನಡೆಯೋ ಆಟಮಿಕ್ ಪವರ್ ಪ್ಲ್ಯಾಂಟ್ಸ್ ಮತ್ತು ಮಿಸೈಲ್ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಒಂದು ಇನ್ಫಾರ್ಮೇಷನ್ನ ಕಳಿಸೋದಕ್ಕೆ. ಆ್ಯಂಡ್ ಆ ಒಂದು ಇನ್ಫಾರ್ಮೇಷನ್ ಕೂಡ ರವೀಂದ್ರ ಕೌಶಿಕ್ ಅವ್ರಿಗೆ ಗೊತ್ತಾಗ್ತಾ ಇತ್ತು ಮೇಜರ್ ಆಗಿದ್ದ ಕಾರಣ. ಆ ಒಂದು ಇನ್ಫಾರ್ಮೇಷನ್ ಕೂಡ ನಮ್ಮ ಭಾರತಕ್ಕೆ ಕಳಿಸ್ತಾರೆ. ಸೊ ರವೀಂದ್ರ ಕೌಶಿಕ್ ಅವರು ಕಳಿಸಿದ ಇನ್ಫಾರ್ಮೇಷನ್ಸ್ಗಳು ಎಷ್ಟು ಸೆನ್ಸಿಟಿವ್ ಅಂತ ಅಂದರೆ, ಈ ಒಂದು ಇನ್ಫಾರ್ಮೇಷನ್ಸ್ನೇ ನಾವು 1970s ಇರ್ಬೋದು, 80s ಇರ್ಬೋದು ಪಾಕಿಸ್ತಾನ ಅಷ್ಟು ಆರಾಮಾಗಿ ಟ್ಯಾಕಲ್ನ ಮಾಡಿದ್ವಿ. ಬಟ್ ಪಾಕಿಸ್ತಾನ ಗೌರ್ಮೆಂಟ್ಗೆ ಸ್ವಲ್ಪನೂ ಕೂಡ ಕ್ಲೂನೇ ಇರಲ್ಲ. ರವೀಂದ್ರ ಕೌಶಿಕ್ AKA ನಾಬಿ ಅಹಮದ್ ಶಕೀರ್ ಅವರೇನೇ
ಒಬ್ಬ ಅಂಡರ್ ಕವರ್ ಏಜೆಂಟು ಅವರೇನೇ ಒಂದು ಇನ್ಫಾರ್ಮೇಷನ್ ಲೀಕ್ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ಪಾಕಿಸ್ತಾನಿನ ಆರ್ಮಿಯಲ್ಲಿ ಒಬ್ಬ ಲೋಕಲ್ ಆಫೀಸರ್ ಇರ್ತಾರೆ. ಸೊ ರವೀಂದ್ರ ಕೌಶಿಕ್ ಅವರು ಅವರ ಮಗಳನ್ನು ನೋಡಿ ಇಷ್ಟಪಡ್ತಾರೆ. ಸ್ವಲ್ಪ ದಿನ ಆದಮೇಲೆ ಮದುವೆನೂ ಕೂಡ ಆಗ್ತಾರೆ. ಅವ್ರ ಹೆಸರು ಅಮಾನತ್ ಅಂತ ಆಗಿರುತ್ತೆ. ನಮ್ಮ ಇಂಡಿಯನ್ಸ್ ಪ್ರಕಾರ ರವೀಂದ್ರ ಕೌಶಿಕ್ ವೆಟ್ಸ್ ಅಮಾನತ್ ಅಂತ ಆಗಿರುತ್ತೆ. ಪಾಕಿಸ್ತಾನ ಪ್ರಕಾರ ನಾಬಿ ಅಹಮದ್ ಶಕೀರ್ ವೆಟ್ಸ್ ಅಮಾನತ್ ಅಂತ ಆಗಿರುತ್ತೆ. ಆ್ಯಂಡ್ ಅವ್ರಿಗೆ ಮದುವೆ ಆದಮೇಲೆ ಒಂದು ಮಗುನೂ ಕೂಡ ಹುಟ್ಟುತ್ತೆ. ಆ್ಯಂಡ್ ಎಲ್ಲ ಕೂಡ ನಾರ್ಮಲ್ ಆಗೇ ಇರುತ್ತೆ. ರವೀಂದ್ರ ಕೌಶಿಕ್ ಅವರು ಮದುವೆ ಆದಮೇಲಂತೂ ಇನ್ನೂ ಕೂಡ ಅವರ ಒಂದು ವೇ ಕ್ಲಿಯರ್ ಆಗೋಗುತ್ತೆ. ಯಾರೂ ಕೂಡ ಡೌಟ್ ಪಡೋದಿಲ್ಲ. ಒಬ್ಬ ನಾರ್ಮಲ್ ಪಾಕಿಸ್ತಾನಿ ಸಿಟಿಸನ್ ಥರ ಜೀವನ ಮಾಡ್ತಾ ಇರ್ತಾರೆ. ಸೊ ಈಗ ರವೀಂದ್ರ ಕೌಶಿಕ್ ಅವರು ಮೇಜರ್ ಕೂಡ ಆಗಿದ್ದಾರೆ, ಮದುವೆನೂ ಕೂಡ ಆಗಿದ್ದಾರೆ, ಒಂದು ಮಗುನೂ ಕೂಡ ಆಗಿದೆ. ಈಗ ರವೀಂದ್ರ ಕೌಶಿಕ್ ಅವ್ರನ್ನ ಯಾರೂ ಕೂಡ ಅಷ್ಟು ಡೌಟ್ ಪಡೋದಿಲ್ಲ. ಸೊ ಆಗ ಪಾಕಿಸ್ತಾನದವರು ದೊಡ್ಡದಾಗಿ ಪ್ಲ್ಯಾನ್ನ ಮಾಡಿದಾಗ ರವೀಂದ್ರ ಕೌಶಿಕ್ ಅವರು ಹಂಗೇನೇ ಒಂದು ಇನ್ಫಾರ್ಮೇಷನ್ ಕಳಿಸ್ತಾ ಇದ್ರು. ರವೀಂದ್ರ ಕೌಶಿಕ್ ಅವರು ಈ ಒಂದು ಪೋಸ್ಟಲ್ ಸಿಸ್ಟಮ್ನ ಇಟ್ಕೊಂಡಿರ್ತಾರೆ ಇನ್ಫಾರ್ಮೇಷನ್ನ ಪಾಸ್ನ ಮಾಡೋದಕ್ಕೆ. ಇನ್ವಿಸಿಬಲ್ ಲಿಂಕಲ್ಲಿ ಬರೆದ್ಬಿಟ್ಟು ಆ ಒಂದು ಇನ್ಫಾರ್ಮೇಷನ್ನ ಪೋಸ್ಟ್ ಆಫೀಸಿಂದ ಕುವೈತ್ಗೆ ಅಥವಾ ದುಬೈಗೆ ಕಳಿಸ್ತಾ ಇದ್ರು. ಅಲ್ಲಿಂದ ಇಂಡಿಯನ್ ಏಜೆಂಟ್ಸ್ಗಳು ಆ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಇನ್ಫಾರ್ಮೇಷನ್ ಓದ್ತಾ ಇದ್ರು. ರವೀಂದ್ರ ಕೌಶಿಕ್ ಅವರು 1979ರಿಂದ 1983ವರೆಗೂ ಎಷ್ಟೊಂದು ಇನ್ಫಾರ್ಮೇಷನ್ಗಳನ್ನ ಕಳಿಸ್ತಾ ಇರ್ತಾರೆ. ರವೀಂದ್ರ ಕೌಶಿಕ್ ಅವರು ಬರೀ ರಾಗೆ ಅಲ್ಲ, ನಮ್ಮ ಇಂಡಿಯಾಗೆ ತುಂಬ ಇಂಪಾರ್ಟೆಂಟ್ ಆ್ಯಸೆಟ್ ಆಗಿರ್ತಾರೆ. ಸೊ ಆಗಿನ ಹೋಮ್ ಮಿನಿಸ್ಟರ್ SB ಚೌಹಾಣ್ ಅವರು ರವೀಂದ್ರ ಕೌಶಿಕ್ ಅವರಿಗೆ ದ ಬ್ಲ್ಯಾಕ್ ಟೈಗರ್ ಆಫ್ ಇಂಡಿಯಾ ಅಂತ ಟೈಟಲ್ನ ಕೊಡ್ತಾರೆ. 1981ರಲ್ಲಿ ರವೀಂದ್ರ ಕೌಶಿಕ್ ಅವರ ತಮ್ಮನ ಮದುವೆ ಫಿಕ್ಸ್ ಆಗಿರುತ್ತೆ. ಆ್ಯಂಡ್ ರವೀಂದ್ರ ಕೌಶಿಕ್ ಅವರು ರಾವ್ ಹತ್ರ ರಿಕ್ವೆಸ್ಟ್ನ ಮಾಡ್ಕೊಳ್ತಾರೆ, ತಮ್ಮನ ಮದುವೆ ಅಟೆಂಡ್ ಮಾಡೋಕ್ಕೆ ಪ್ಲೀಸ್ ಬಿಡಿ ಅಂತ ಅಂದ್ಬಿಟ್ಟು. ಸೊ ಬೇಸಿಕಲಿ ರಾವ್ ಅವರು ಈ ರೀತಿ ಪರ್ಸನಲ್ ಮ್ಯಾಟರ್ಸ್ಗಳಿಗೆಲ್ಲ ಇಂಡಿಯಾಗೆ ಬರೋದಕ್ಕೆ ಬಿಡೋದಿಲ್ಲ. ಯಾಕಂತಂದರೆ ಒಂದು ಚಿಕ್ಕ ತಪ್ಪು ಅವರ ಕವರ್ಸ್ಗಳನ್ನ ಅಬ್ಸರ್ವ್ ಮಾಡಿಬಿಡುತ್ತೆ, ಎಷ್ಟೊಂದು ಜನರ ಕೆಲಸಗಳ ನೀರಲ್ಲಿ ಹೋಮ ಮಾಡ್ದಂಗೆ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಪರ್ಮಿಷನ್ ಕೊಡೋದಿಲ್ಲ. ಬಟ್ ರವೀಂದ್ರ ಕೌಶಿಕ್ ಅವರು ಸಿಕ್ಕಾಪಟ್ಟೆ ರಿಕ್ವೆಸ್ಟ್ನ ಮಾಡ್ಕೊಳ್ತಾರೆ. ಹಾಗಾಗಿ ರವೀಂದ್ರ ಕೌಶಿಕ್ ಅವರಿಗೆ ಪರ್ಮಿಷನ್ ಕೊಡ್ತಾರೆ ಇಂಡಿಯಾಗೆ ಬರೋದಕ್ಕೆ. ಆ್ಯಂಡ್ ರವೀಂದ್ರ ಕೌಶಿಕ್ ಅವರು ಭಾರತಕ್ಕೆ ಬರ್ತಾರೆ ಅವರ ತಮ್ಮನ ಮದುವೆಗೆ. ಅವರ ತಮ್ಮನ ಮದುವೆ ಮುಗಿಯುತ್ತೆ. ಆ್ಯಂಡ್ ಆಮೇಲೆ ಅವರ ಫ್ಯಾಮಿಲೀಸ್ಗಳ ಒಂದು ಕ್ವಶನ್ಸ್ಗಳು ಸ್ಟಾರ್ಟ್ ಆಗುತ್ತೆ, ಏನು ಮಾಡ್ತಿದ್ಯಾ ನಿನ್ನ ಕತೆ ಏನು ಅಂತ ಅಂದ್ಬಿಟ್ಟು. ಸೊ ರವೀಂದ್ರ ಕೌಶಿಕ್ ಅವ್ರು ಏನು ಹೇಳ್ತಾರೆ ಅಂತಂದರೆ, ನಾನು ಲಕ್ನೋವಲ್ಲಿ ಒಂದು ಗೌರ್ಮೆಂಟ್ ಜಾಬ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಅವರ ತಂದೆ ಬಂದುಬಿಟ್ಟು, ನಿನ್ನ ತಮ್ಮನ ಮದುವೆ ಆಯಿತು, ನೀನು ಯಾವಾಗ ಮದುವೆ ಆಗ್ತೀಯ ಅಂತ ಕೇಳಿದಾಗ ರವೀಂದ್ರ ಕೌಶಿಕ್ ಅವರು ನನಗೆ ಆಲ್ರೆಡಿ ಮದುವೆ ಆಗೋಗಿದೆ ಅಂತ ಅಂದ್ಬಿಟ್ಟು ಉತ್ತರನ ಕೊಡ್ತಾರೆ. ಬಟ್ ಏನೂ ಕೂಡ ಹೇಳೋದಿಲ್ಲ ಯಾರು ಆ ಒಂದು ಹುಡುಗಿ ಅಂತ ಇಲ್ಲ. ಸೊ ಅವರು ಪಾಕಿಸ್ತಾನದಲ್ಲಿ ಮದುವೆ ಆಗಿರೋದನ್ನೇ ಇಲ್ಲಿ ಹೇಳ್ತಾರೆ ಅಷ್ಟೇ. ಆಮೇಲೆ ರವೀಂದ್ರ ಕೌಶಿಕ್ ಅವರು ಪಾಕಿಸ್ತಾನ ಹೋಗಲೇಬೇಕಾಗಿರುತ್ತೆ, ತುಂಬ ಅರ್ಜೆಂಟ್ ಇರುತ್ತೆ. ಆಮೇಲೆ ಅಲ್ಲಿಂದ ಹೊರಡಬೇಕಾದ್ರೆ ರವೀಂದ್ರ ಕೌಶಿಕ್ ಅವರ ತಂದೆಗೆ ಏನಂತ ಹೇಳ್ತಾರೆ ಅಂತಂದರೆ, ನಾನು ವಾಪಸ್ ಬಂದಮೇಲೆ ನಿಮಗೆಲ್ಲ ವಿಚಾರ ತಿಳಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಏನು ಅವರ ತಮ್ಮನ ಮದುವೆಗೆ ಬಂದಿರ್ತಾರಲ್ಲ ರವೀಂದ್ರ ಕೌಶಿಕ್ ಅವರು, ಅದೇ ಕೊನೆಯ ಬಾರಿ ರವೀಂದ್ರ ಕೌಶಿಕ್ ಅವರು ಅವರ ಫ್ಯಾಮಿಲಿ ಮುಖನ ನೋಡೋದು. ಇಟ್ ವಾಸ್ ಟೋಟಲ್ ಡೆವಿಸ್ಟೇಟಿಂಗ್ ಅಂತಲೇ ಹೇಳ್ಬೋದು. ಸೊ ರವೀಂದ್ರ ಕೌಶಿಕ್ ಅವರು 1981 ಅವ್ರ ತಮ್ಮನ ಮದುವೆ ಮುಗಿಸ್ಕೊಂಡು ಬಂದಮೇಲೆ ಇನ್ಫಾರ್ಮೇಷನ್ಸ್ಗಳನ್ನ ಕಳಿಸ್ತಾ ಇರ್ತಾರೆ. 1983ವರೆಗೂ 1983ರಲ್ಲಿ ಒಂದು ದುರಂತ ಘಟನೆ ನಡೆಯುತ್ತೆ. ಈ ಒಂದು ಘಟನೆಯಿಂದ ರವೀಂದ್ರ ಕೌಶಿಕ್ ಅವರ ಒಂದು ಕೆಲಸಕ್ಕೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಸೊ ಬೇಸಿಕಲಿ ಏನಂತಂದರೆ, ರವೀಂದ್ರ ಕೌಶಿಕ್ ಅವ್ರಿಗೆ ಏನಾದರೂ ಒಂದು ಇನ್ಫಾರ್ಮೇಷನ್ನ ಪಾಸ್ ಮಾಡಬೇಕಾದ್ರೆ ನಮ್ಮ ಭಾರತದಿಂದ ಯಾರಾದರೂ ಒಬ್ಬ ಏಜೆಂಟ್ನ ಕಳಿಸ್ತಾ ಇದ್ರು ಪಾಕಿಸ್ತಾನ್ಗೆ. 1983ರಲ್ಲಿ ಒಬ್ಬ ರಾ ಏಜೆಂಟ್ನ ಕಳಿಸ್ತಾರೆ, ಇನಾಯತ್ ಮಸಾಯಾ ಅನ್ನೋರನ್ನ. ಹೋಗಿ ರವೀಂದ್ರ ಕೌಶಿಕ್ನ ಮೀಟ್ ಮಾಡ್ಬಿಟ್ಟು ಒಂದು ಇನ್ಫಾರ್ಮೇಷನ್ನ ಪಾಸ್ ಮಾಡ್ಬಿಟ್ಟು ಬಾ ಅಂತ ಅಂದ್ಬಿಟ್ಟು. ಸೊ ಇನಾಯತ್ ಮಸಾಯಾ ಅವರು ಮೊದಲು ಕೂಡ ರಾಗೆ ಕೆಲಸನ ಮಾಡಿದರು. ಬಟ್ ಪಾಕಿಸ್ತಾನ್ಗೆ ಫಸ್ಟ್ ಟೈಮ್ ಇವ್ರು ಹೋಗ್ತಿದ್ದು. ಸೊ ಇನಾಯತ್ ಅವರು ಕರಾಚಿ ಮೇಲೆ ಪಾಸ್ ಆಗಬೇಕಾಗಿರುತ್ತೆ. ಬಟ್ ಇನಾಯತ್ ಅವ್ರಿಗೆ ಏನು ಗೊತ್ತಿರಲ್ಲ ಅಂತಂದರೆ, ಇನಾಯತ್ ಮಸಾಯಾ ಅವ್ರನ್ನ ಬಾರ್ಡ್ರಿಂದನೇ ಪಾಕಿಸ್ತಾನಿ ಏಜೆಂಟ್ ಅವರು ಫಾಲೋನ ಮಾಡ್ತಾಯಿದ್ರು. ಸೊ ರವೀಂದ್ರ ಕೌಶಿಕ್ ಅವ್ರನ್ನ ಮೀಟ್ ಹಾಕಿಂತ ಮುಂಚೆನೇ ಪಾಕಿಸ್ತಾನ ಮಿಲಿಟ್ರಿ ಅವರು ಇನಾಯತ್ ಮಸಾಯನ್ನ ಹಿಡ್ದಾಕ್ತಾರೆ. ಆ್ಯಂಡ್ ಸಿಕ್ಕಾಪಟ್ಟೆ ಟಾರ್ಚರ್ನ ಮಾಡ್ತಾರೆ. ಸೊ ಬೇಸಿಕಲಿ ಏನಂತಂದರೆ, ಈ ರೀತಿ ಸೀಕ್ರೆಟ್ ಏಜೆಂಟ್ಸ್ಗಳಿಗೆ ಟ್ರೈನಿಂಗ್ನ ಕೊಟ್ಟಿರ್ತಾರೆ. ಇನ್ ಕೇಸ್ ನೀವು ಸಿಕ್ಕಾಕೊಂಡ್ರೆ ಯಾವ ಒಂದು ಇನ್ಫಾರ್ಮೇಷನ್ ಲೀಕ್ ಮಾಡೋಕ್ಕೆ ಹೋಗಬೇಡಿ ಅಂತ ಅಂದ್ಬಿಟ್ಟು, ನೀವು ಬೇಕಿದ್ರೆ ಸತ್ತೋಗ್ಬಿಡಿ, ಯಾವ ಒಂದು ಸೀಕ್ರೆಟ್ ಇನ್ಫಾರ್ಮೇಷನ್ ಕೂಡ ಲೀಕ್ ಮಾಡಿ ಅಂತ ಹೇಳ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಪಾಕಿಸ್ತಾನದ ಒಂದು ಟಾರ್ಚರ್ ಇದೆಯಲ್ವಾ, ಅದು ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿರುತ್ತೆ. ಸೊ ಇನಾಯತ್ ಮಸಾಯಾ ಅವರು ಇದನ್ನು ತಡೆಯೋದಿಲ್ಲ ಆ ಒಂದು ಟಾರ್ಚರ್ನ. ಹಾಗಾಗಿ ಎಲ್ಲ ಇನ್ಫಾರ್ಮೇಷನ್ ಕೂಡ ಲೀಕ್ನ ಮಾಡಿಬಿಡ್ತಾರೆ. ನಾನು ಹಿಂಗೆ ರವೀಂದ್ರ ಕೌಶಿಕ್ನ ಮೀಟ್ ಮಾಡೋಕ್ಕೆ ಬರ್ತಾ ಇರೋದು, ಆ್ಯಂಡ್ ಅವರ ಹೆಸರು ನಾಬಿ ಅಹಮದ್ ಶಕೀರ್ ಅಂತ ಅಂದ್ಬಿಟ್ಟು ಎಲ್ಲ ಇನ್ಫಾರ್ಮೇಷನ್ನು ಕೂಡ ಪಾಕಿಸ್ತಾನಿನ ಮಿಲಿಟ್ರಿಗೆ ಲೀಕ್ನ ಮಾಡಿಬಿಡ್ತಾರೆ. ಆ್ಯಂಡ್ ಪಾಕಿಸ್ತಾನ ಮಿಲಿಟರಿ ಆಗ ಹೋಗ್ಬಿಟ್ಟು ರವೀಂದ್ರ ಕೌಶಿಕ್ ಅವ್ರನ್ನ ಹಿಡಿಬೋದಿತ್ತು. ಬಟ್ ಅವ್ರು ಹಂಗೆ ಮಾಡೋದಿಲ್ಲ, ಅವ್ರನ್ನ ಬಿಟ್ಟು ಕಳಿಸ್ತಾರೆ. ನಿಮ್ಗೇನು ಕೆಲಸ ಕೊಟ್ಟಿದ್ದಾರೆ ಆ ಒಂದು ಕೆಲಸನ ಹೋಗ್ಬಿಟ್ಟು ನೀನು ಮಾಡು, ನಾವು ನಿನ್ನನ್ನು ಫಾಲೋ ಮಾಡ್ತೀವಿ, ಅಲ್ಲಿ ನಾವೇನು ಬೇಕೋ ಮಾಡ್ಕೊತೀವಿ ಅಂತ ಅಂದ್ಬಿಟ್ಟು ಇನಾಯತ್ ಮಸಾಯಾ ಅವ್ರನ್ನ ಬಿಟ್ಟು ಕಳಿಸ್ತಾರೆ. ಸೊ ಇನಾಯತ್ ಮಸಾಯಾ ಅವರು ರವೀಂದ್ರ ಕೌಶಿಕ್ ಅವ್ರನ್ನ ಒಂದು ಪಾರ್ಕಲ್ಲಿ ಮೀಟ್ ಮಾಡೋಕ್ಕಾಗಿರುತ್ತೆ. ಇನಾಯತ್ ಮಸಾಯಾ ಅವರು ಪಾರ್ಕಲ್ಲಿ ಹೋಗ್ಬಿಟ್ಟು ಒಂದು ಬೆಂಚ್ ಮೇಲೆ ಕೂತ್ಕೊತಾರೆ. ಆ್ಯಂಡ್ ಅವ್ರ ಪಕ್ಕ ಒಬ್ಬ ವ್ಯಕ್ತಿ ಬಂದು ಕೂತ್ಕೊತಾರೆ, ಅವರೇ ರವೀಂದ್ರ ಕೌಶಿಕ್ ಆಗಿರ್ತಾರೆ. ಆ್ಯಂಡ್ ಪಾಕಿಸ್ತಾನ ಮಿಲಿಟರಿ ಅವರು ಕೂಡ ಅಲ್ಲೇ ಪಾರ್ಕಲ್ಲಿ ಬಚ್ಚಿಕೊಂಡಿರ್ತಾರೆ. ಆ್ಯಂಡ್ ಹೊರಗಡೆ ಬಂದ್ಬಿಟ್ಟು ರವೀಂದ್ರ ಕೌಶಿಕ್ ಅವ್ರನ್ನ ಅರೆಸ್ಟ್ನ ಮಾಡಿ ಸತತ 2 ವರ್ಷ ಟಾರ್ಚರ್ನ ಕೊಡ್ತಾರೆ ಪಾಕಿಸ್ತಾನ ಮಿಲಿಟರಿ ಅವರು. ಲೈಕ್ ಎಲೆಕ್ಟ್ರಿಕ್ ಶಾಕ್ ಇರ್ಬೋದು, ವಾಟರ್ ಸಫಿಕೇಷನ್ ಇರ್ಬೋದು, ಇನ್ನು ಬೇರೆ ಬೇರೆ ರೀತಿ ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿರುತ್ತೆ. ಬಟ್ ಆದ್ರೂ ಕೂಡ ರವೀಂದ್ರ ಕೌಶಿಕ್ ಅವರು ಏನೂ ಕೂಡ ಬ್ರೇಕ್ ಡೌನ್ ಮಾಡಲ್ಲ, ಒಂದು ಚಿಕ್ಕ ಇನ್ಫಾರ್ಮೇಷನ್ನು ಕೂಡ ಬಿಟ್ಕೊಡಲ್ಲ. ಯಾವ ಲೆವೆಲ್ ಮೆಂಟಾಲಿಟಿ ನೋಡಿ, ಅವ್ರಿಗೆ ಎಷ್ಟು ಏಜ್ ಇರುತ್ತೆ ಅಂತಂದರೆ ಹಬ್ಬ ಅಂದರೆ ಒಂದು 25-26 ವರ್ಷ ಇರ್ಬೋದು. ಅವರ ಒಂದು ಮೆಂಟಾಲಿಟಿ ನೋಡಿ, ರವೀಂದ್ರ ಕೌಶಿಕ್ ಅವರ ಒಂದು ಮೆಂಟಾಲಿಟಿ, ಅವರ ಒಂದು ದೇಶಭಕ್ತಿ ನೋಡಿ,
ಒಂದು ಚಿಕ್ಕ ಸುಳಿವು ಕೂಡ ಬಿಟ್ಕೊಡಲ್ಲ. ಪಾಕಿಸ್ತಾನ ಮಿಲಿಟರಿ ಅವರು ಕೇಳ್ತಾನೆ ಇರ್ತಾರೆ, ಯಾವ್ಯಾವ ಇನ್ಫಾರ್ಮೇಷನ್ ನೀನು ಬಿಟ್ಕೊಟ್ಟೆ, ಇನ್ನು ಬೇರೆ ಬೇರೆ ರಾ ಏಜೆಂಟ್ಸ್ಗಳ ಒಂದು ಹೆಸರು ಅಂತ ಅಂದ್ಬಿಟ್ಟು ಎಷ್ಟೊಂದು ಒತ್ತಡನ ಕೊಡ್ತಾರೆ. ಆದ್ರೂ ಕೂಡ ಅವ್ರು ಯಾವ ಒಂದು ಇನ್ಫಾರ್ಮೇಷನ್ ಕೂಡ ಬಿಟ್ಕೊಡೋದಿಲ್ಲ. ಆ್ಯಂಡ್ ಪಾಕಿಸ್ತಾನ ಮಿಲಿಟರಿ ಅವ್ರು ಸುಮ್ಮನಾಗಿ ಹೋಗ್ತಾರೆ, ಇವನು ಯಾವ ಒಂದು ಇನ್ಫಾರ್ಮೇಷನ್ ಬಿಟ್ಕೊಳ್ಳೋಂಗೆ ಕಾಣೆ ಅಂತ ಅಂದ್ಬಿಟ್ಟು ಆಗ ಪಾಕಿಸ್ತಾನವರು ಅವ್ರನ್ನ ಜೈಲಿಗೆ ಟ್ರಾನ್ಸ್ಫರ್ನ ಮಾಡ್ತಾರೆ. 1985ರಲ್ಲಿ ರವೀಂದ್ರ ಕೌಶಿಕ್ ಅವ್ರನ್ನ ಜೈಲಿಗೆ ಹಾಕ್ತಾರೆ. ಜೈಲಿಂದ ಅವರ ಫ್ಯಾಮಿಲಿಗೆ ಒಂದು ಲೆಟರ್ನ ಬರೀತಾರೆ. ಸೊ ಆ ಒಂದು ಲೆಟರಿಂದನೇ ಈ ಒಂದು ಸ್ಟೋರೀಸ್ಗಳು ಗೊತ್ತಾಗಿದ್ದು ನಿಮಗೆ ಬಗ್ಗೆ ನೀವು ವಿಡಿಯೋದಲ್ಲಿ ಫುಲ್ ತಿಳಿಸೋನಲ್ಲ. ಆ ಒಂದು ಲೆಟ್ರ್ ಮುಖಾಂತರನೇ ಇವೆಲ್ಲ ನಮಗೆ ಹೊರಗಡೆ ಬಂದಿದ್ದು. ಇಲ್ಲ ಅಂತಂದರೆ ರವೀಂದ್ರ ಕೌಶಿಕ್ ಅಂತ ಒಬ್ಬ ಸ್ಪೈ ಇದೆ ಅಂತ ನಮಗೆ ಗೊತ್ತಾಗ್ತಿರಲಿಲ್ಲ. ಆ್ಯಂಡ್ ರವೀಂದ್ರ ಕೌಶಿಕ್ ಅವ್ರೇನಂತ ಅಂದ್ಕೊಂಡಿದ್ರು ಅಂತ ಅಂದರೆ ಇಂಡಿಯನ್ ಗೌರ್ಮೆಂಟ್ನ ಇಂಡಿಯಾಗೆ ವಾಪಸ್ ಕರ್ಕೊಂಬರ್ತಾರೆ ಅಂತ ಅಂದ್ಕೊಂಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಇಂಡಿಯಾದವ್ರು ಅಕ್ನಾಲೇಜೇ ಮಾಡೋದಿಲ್ಲ. ನಮ್ಮ ದೇಶದಲ್ಲಿ ರವೀಂದ್ರ ಕೌಶಿಕ್ ಅಂತಲೇ ಯಾರೊಬ್ಬ ಇಲ್ಲ, ಇವು ನಮ್ಮ ದೇಶದ ಸ್ಪೈಯೇ ಇಲ್ಲ, ನಮ್ಮ ದೇಶದ ಸಿಟಿಸನ್ ಇಲ್ಲ ಅಂತ ಅಂದ್ಬಿಡ್ತಾರೆ. ಸೊ ಇದು ತುಂಬ ಹಾರ್ಟ್ ಬ್ರೇಕಿಂಗ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅಷ್ಟು ಚಿಕ್ಕ ಏಜಲ್ಲೇ ನಮ್ಮ ಭಾರತಕ್ಕೋಸ್ಕರ ಅಷ್ಟೊಂದು ತ್ಯಾಗನ ಮಾಡಿದ್ದಾರೆ ಅವರು. ಹಾಗಾಗಿ ರವೀಂದ್ರ ಕೌಶಿಕ್ ಅವರು ಒಂದು ಲೆಟರ್ ಅಂತ ಬರೆದಿರ್ತಾರೆ ಅಂತಂದರೆ ಇಂಡಿಯಾ ಅಂತ ಒಂದು ದೊಡ್ಡ ದೇಶಕ್ಕೆ ತ್ಯಾಗನ ಮಾಡಿದ್ರೆ ಇದನ್ನೇ ಸಿಗೋದು ಅಂತ ಅಂದ್ಬಿಟ್ಟು. ಸೊ ಈ ಒಂದು ನೀವು ಸಿಕ್ಕಾಪಟ್ಟೆ ಹಾರ್ಟ್ ಬ್ರೇಕಿಂಗ್ ಅಂತಲೇ ಹೇಳ್ಬೋದು. ಸೊ ಇಂಡಿಯನ್ ಗೌರ್ಮೆಂಟಿಂದ ರಿಪ್ಲೈ ಬರೆದಿರೋ ಕಾರಣ ರವೀಂದ್ರ ಕೌಶಿಕ್ ಅವ್ರನ್ನ ಎಷ್ಟೊಂದು ಜೈಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಯಾಕಂತಂದರೆ ಇನ್ ಕೇಸ್ ರವೀಂದ್ರ ಕೌಶಿಕ್ ಅವರು ಏನೋ ಜೈಲಿಂದ ಎಸ್ಕೇಪ್ ಆಗಿಬಿಟ್ರೆ ಅಂತ ಅಂದ್ಬಿಟ್ಟು ಆ ಒಂದು ಪ್ಯಾಟ್ರನ್ ಗೊತ್ತಾಗಬಾರ್ದು ಅಂತ ಅಂದ್ಬಿಟ್ಟು ಜೈಲಿಗೆ ಟ್ರಾನ್ಸ್ಫರ್ನ ಮಾಡ್ತಾ ಇರ್ತಾರೆ ಪಾಕಿಸ್ತಾನ ಮಿಲಿಟರಿ ಅವರು. ಅನ್ಫಾರ್ಚುನೇಟ್ಲಿ ನವಂಬರ್ 1, 2001ರಲ್ಲಿ ಟ್ಯೂಬರ್ಕ್ಯುಲೋಸಿಸಿಂದ ಅವರು ಪ್ರಾಣನ ಬಿಡ್ತಾರೆ. ಸೊ ಇಟ್ ವಾಸ್ ಎ ಬಿಟ್ರೇಲ್ ಅಂತಲೇ ಹೇಳ್ಬೋದು ನಮ್ಮ ಇಂಡಿಯಾದಿಂದ. ಆ್ಯಂಡ್ ಆ್ಯಕ್ಚುಲಿ ಇವರು ಯಂಗ್ಸ್ಟರ್ಸ್ಗಳಿಗೆ ರಿಯಲ್ ರೋಲ್ ಮಾಡಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ 25-26 ವಯಸ್ಸಲ್ಲೇ ಪಾಕಿಸ್ತಾನ ಮಿಲಿಟರಿನ ಇನ್ಫಿಲ್ಟ್ರೇಟ್ ಮಾಡಿ ಅವ್ರಿಗೋಸ್ಕರ ಏನು ಮಾಡ್ಕೊಂಡ್ರೆ ದೇಶಕ್ಕೋಸ್ಕರ ಎಷ್ಟೊಂದು ತ್ಯಾಗನ ಮಾಡಿದಾರಲ್ವ. ಹಾಗಾಗಿ ಇವ್ರು ನಿಜವಾದ ಇನ್ಸ್ಪಿರೇಷನ್. ಯಾರೋ ಟಿಕ್ಟಾಕರೋ ಯಾರೋ ಯೂಟ್ಯೂಬರೋ ಡ್ಯಾನ್ಸ್ ಮಾಡಿದ ತಕ್ಷಣ ಅವ್ರ ಇನ್ಸ್ಪಿರೇಷನ್ ತೊಗೊಂಡು ನೀವು ಏನೇನೋ ಅನ್ಕೊತೀರಲ್ವ, ಇವ್ರು ನಿಜವಾದ ಇನ್ಸ್ಪಿರೇಷನ್ನು. ಸೊ ಅವ್ರು ಇನ್ ಕೇಸ್ ಲೆಟ್ರು ಬರೀತಿಲ್ಲ ಅಂದರೆ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಸ್ಟೋರೀಸ್ಗಳು ಬೆಳಕಿಗೆ ಬರ್ತಾನೆ ಇರ್ತಿರ್ಲಿಲ್ಲ. ಯಾರೋ ಒಬ್ಬ ನಾರ್ಮಲ್ ಸ್ಪೈ ಪಾಕಿಸ್ತಾನ ಜೈಲಲ್ಲಿ ಸದೋದು ಅಂತ ಅನ್ಕೊತಾ ಇದ್ವಿ ಹೊರತು ಇಷ್ಟೊಂದು ಇನ್ಸ್ಪಿರೇಷನಲ್ ಸ್ಟೋರಿ ಹೊರಗಡೆ ಬರ್ತಾನೆ ಇರಲಿಲ್ಲ. ಸೊ ಈ ರೀತಿಯೇ ಎಷ್ಟೊಂದು ಜನ ಸ್ಪೈಸ್ಗಳು ಸಿಕ್ಕಾಕೊಂಡು ಇವ್ರ ಥರ ಅನುಭವಿಸ್ತಾ ಇದ್ದಾರೆ. ಸೊ ಇದಕ್ಕೇನು ಹೇಳ್ಬೇಕು ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಒಬ್ಬೊಬ್ಬರು ಏನಂತ ಹೇಳ್ತಾರೆ ಅಂತಂದರೆ ಇದು ಅವ್ರ ಜಾಬ್ ಅಂತ ಹೇಳ್ತಾರೆ. ಈ ಒಂದು ಜಾಬ್ಗೆ ಸೇರೋಕ್ಕೂ ಮುಂಚೆ ಇದನ್ನೆಲ್ಲ ಸೈನ್ ಮಾಡಿರ್ತಾರೆ ಅಂತಲೂ ಕೂಡ ಹೇಳ್ತಾರೆ. ಬಟ್ ಏನೇ ಆದ್ರೂ ಕೂಡ ಅಷ್ಟು ಸಹಾಯ ಮಾಡಿದವರು ಕೊಟ್ಟರೆ ಇನ್ಫಾರ್ಮೇಷನ್ಸ್ಗಳಿಂದ ನಮ್ಮ ಇಂಡಿಯಾವಾಗ ಏನು ಇದೆಯೋ ಒಂದು ನ್ಯೂಕ್ಲಿಯರ್ ಸ್ಟೇಟ್ ಇರ್ಬೋದು, ಒಂದು ಸ್ಟೇಬಲ್ ಸ್ಟೇಟು ಪಾಕಿಸ್ತಾನ ಮೀರಿಸಿ 10ರಷ್ಟು 100ರಷ್ಟು ಏನಿದೆಯೋ ನಾವು ಅದಕ್ಕೆಲ್ಲ ಈ ಒಂದು ಇನ್ಫಾರ್ಮೇಷನ್ಸ್ಗಳೇ ಕಾರಣ. ಸೊ ಅದನ್ನು ಅದು ತಲೆಯಲ್ಲಿ ಇಟ್ಕೊಂಡು ಇಂಡಿಯನ್ ಗೌರ್ಮೆಂಟ್ ರಿಲೀಸ್ನ ಮಾಡಬೇಕಿತ್ತು. ಬಟ್ ಏನೂ ಕೂಡ ಸಿಗಲಿಲ್ಲ. ಆ್ಯಂಡ್ ರವೀಂದ್ರ ಕೌಶಿಕ್ ಅವರ ಫ್ಯಾಮಿಲಿ ಏನು ಗೊತ್ತೆ ಬೇಜಾರಿಲ್ಲಿ, ನಮಗೆ ಅವ್ರು ಬಿಡಿಸ್ಕೊಂಡು ಬರಲಿ ಅಂತ ಬೇಜಾರಿಲ್ಲ. ಅವ್ರು ಅಕ್ನಾಲೇಜೇ ಮಾಡಲಿಲ್ಲ. ರವೀಂದ್ರ ಕೌಶಿಕ್ ಅಂತ ಒಬ್ಬ ಇದ್ದ ಅಂತ ಅಂದ್ಬಿಟ್ಟು ಅಕ್ನಾಲೇಜ್ ಮಾಡಲಿಲ್ವಲ್ಲ. ಅವರ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಜಸ್ಟ್ ಒಂದು ರೆಕಗ್ನೇಷನ್ ಬೇಕು ಗೌರ್ಮೆಂಟಿಂದ. ಏನಪ್ಪ ಈ ರೀತಿ ಒಬ್ಬ ಇದ್ದ ಸ್ಪೈ ನಮ್ಮ ಫ್ಯಾಮಿಲಿನೂ ಅಂತ ಅಂದ್ಬಿಟ್ಟು. ಬಟ್ ಗೌರ್ಮೆಂಟ್ ಅದನ್ನು ಮಾಡಲೇ ಇಲ್ಲ. ಇಟ್ ವಾಸ್ ಟೋಟಲ್ ಡೆವಿಸ್ಟೇಟಿಂಗ್ ಅಂತಲೇ ಹೇಳಬೇಕು. ಸೊ ನಿಮಗೆ ಅವರೊಂದು ಸ್ಟೋರಿ ಇನ್ಸ್ಪಿರೇಷನ್ ಅನ್ಸಿರೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಥ್ರಿಲ್ಲಿಂಗ್, ಮಿಸ್ಟ್ರಿ, ಸ್ಪೈ, ಇಂಡಿಯನ್ ಫ್ಯಾಕ್ಟ್ಸ್ಗಳು ಇರ್ಬೋದು, ನಮ್ಮ ಕರ್ನಾಟಕ ಬಗ್ಗೆ ಫ್ಯಾಕ್ಟ್ಸ್ಗಳೆಲ್ಲ ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗ್ತೀವಿ ಫ್ರೆಂಡ್ಸ್. ಎಲ್ಲರಿಗೂ ಸೈನಿಂಗ್ ಆಫ್. ಟೇಕ್ ಕೇರ್. ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಸಿ ಯು ಸೂನ್.